ಈಗ ನೋಡಿ ಕ್ವಶನ್ನು, ಸಾಲ್ವ್ ಡಿ ಪವರ್ 4 ಮೈನಸ್ 4d ಕ್ಯೂಬ್ ಮೈನಸ್ 5d ಸ್ಕ್ವೇರ್ ಮೈನಸ್ 36d ಮೈನಸ್ 36 ಇಂಟು y ಈಸ್ ಈಕ್ವಲ್ ಟು 0. ಫಸ್ಟು ಇದನ್ನ ಬರ್ಕೊಳ್ಳಿ, ಡಿ ಪವರ್ 4 ಪ್ಲಸ್ 4d ಕ್ಯೂಬ್ ಮೈನಸ್ 5d ಸ್ಕ್ವೇರ್ ಮೈನಸ್ 36d ಮೈನಸ್ 36 ಇಂಟು y ಈಸ್ ಈಕ್ವಲ್ ಟು 0. ಇಲ್ಲೇನು ಮಾಡಬೇಕಂದ್ರೆ ಆಕ್ಸಿಲರಿ ಈಕ್ವೇಷನ್ ಈಸ್ ಅಂತ ಬರ್ಕೋಬೇಕು. ಇಲ್ಲಿ ಡಿ ಬದಲು ಎಮ್ ಹಾಕ್ಕೊಳ್ಳಿ, ಎಮ್ ಪವರ್ 4 ಪ್ಲಸ್ 4m ಕ್ಯೂಬ್ ಮೈನಸ್ 5m ಸ್ಕ್ವೇರ್ ಮೈನಸ್ 36m ಮೈನಸ್ 36 ಈಸ್ ಈಕ್ವಲ್ ಟು 0. ಈಗೇನು ಮಾಡಿ, ಕ್ಯಾಲ್ಸಿಲಿ ಟೈಪ್ ಮಾಡ್ಕೊಳ್ಳಿ. ಇದನ್ನ ಏನು ಟೈಪ್ ಮಾಡ್ಕೋತೀರಾ, ಕ್ಲಿಯರ್ ಮಾಡ್ಕೊಳ್ಳಿ ಕ್ಯಾಲ್ಸಿನ. ಶಿಫ್ಟು 9 3 ಈಕ್ವಲ್. ಇದನ್ನ ಎಮ್ ಪವರ್ 4ನ ಎಕ್ಸ್ ಪವರ್ 4 ಅಂತ ಟೈಪ್ ಮಾಡ್ಕೊಳ್ಳಿ. ಆಲ್ಫಾ ಕ್ಲೋಸ್ ಬ್ರ್ಯಾಕೆಟು ಪವರ್ 4 ಪ್ಲಸ್ 4 ಆಲ್ಫಾ ಕ್ಲೋಸ್ ಬ್ರ್ಯಾಕೆಟ್ ಪವರ್ 3 ಮೈನಸ್ 5 ಆಲ್ಫಾ ಕ್ಲೋಸ್ ಬ್ರ್ಯಾಕೆಟ್ ಪವರ್ 2 ಮೈನಸ್ 36 ಆಲ್ಫಾ ಕ್ಲೋಸ್ ಬ್ರ್ಯಾಕೆಟ್ ಮೈನಸ್ 36. ಕ್ಯಾಲ್ಕುಲೇಟ್ ಕೊಡಿ, 1 ಹಾಕಿ, 1ಗೆ ಮೈನಸ್ 72 ಬರ್ತಾಯಿದೆ. ಇಲ್ಲಿ ಏನಂದರೆ ನೀವು ಎಮ್ ವ್ಯಾಲ್ಯೂ ಏನು ಹಾಕಿದ್ರೆ ಆನ್ಸರ್ 0 ಬರುತ್ತೆ. ಆ ಎಮ್ ವ್ಯಾಲ್ಯೂನ ರೂಟ್ ಅಂತ ಹೇಳ್ತೀನಿ, ರೂಟ್ ಆಫ್ ದ ಗಿವನ್ ಇಕ್ವೇಷನ್ ಅಂತ ಹೇಳ್ತೀನಿ. ನಾನು ಎಮ್ ಬದಲು ಇಲ್ಲಿ ಎಕ್ಸ್ ಹಾಕ್ಕೊಂಡಿದ್ದೀನಿ. ಎಕ್ಸ್ ವ್ಯಾಲ್ಯೂ ನಾವು ಏನು ಹಾಕಿದಾಗ ಆನ್ಸರ್ 0 ಬರುತ್ತೆ. ಆ ಎಕ್ಸ್ ವ್ಯಾಲ್ಯೂನ ರೂಟ್ ಅಂತ ಹೇಳ್ಬೋದು. ಗೊತ್ತಾಗ್ತಿದೆಯಲ್ವಾ? ಫಸ್ಟ್ 1 ಹಾಕಿದ್ರಲ್ವ, ಮೈನಸ್ 1 ಹಾಕಿ, ಮೈನಸ್ 1ಗೂ 0 ಬರ್ತಾಯಿಲ್ಲ. 2 ಹಾಕಿ, 2ಗೂ ಬರ್ತಾಯಿಲ್ಲ. ಮೈನಸ್ 2 ಹಾಕಿ, ಮೈನಸ್ 2ಗೆ ಬರ್ತಾಯಿದೆ. ಏನು ಬರ್ತಾಯಿದೆ? 0 ಬರ್ತಾಯಿದೆ. ಗೊತ್ತಾಗ್ತಿದೆಯಲ್ವಾ? ಈಗೇನು ಮಾಡಬೇಕು, ಎಮ್ ಈಸ್ ಈಕ್ವಲ್ ಟು ಮೈನಸ್ 2 ಈಸ್ ಎ ರೂಟ್ ಅಂತ ಬರ್ಕೋಬೇಕು. ನೋಡಿ, ದೇರ್ಫೋರ್ ಎಮ್ ಈಸ್ ಈಕ್ವಲ್ ಟು ಮೈನಸ್ 2 ಈಸ್ ಎ ರೂಟ್ ಬೈ ಇನ್ಸ್ಪೆಕ್ಷನ್ ಅಂತ ಬರ್ಕೋಬೇಕು. ಇನ್ಸ್ಪೆಕ್ಷನ್ ಅಂದರೆ ಈಗ ಚೆಕ್ ಮಾಡಿ ಹಾಕೋದಂತ ಆ ಥರ. ಈಗೇನು ಮಾಡಬೇಕು, ಸಿಂಥೆಟಿಕ್ ಡಿವಿಷನ್ ಮಾಡಬೇಕು. ಯಾವ ಥರ ಮಾಡೋದು ನೋಡಿ, ಈ ಮೈನಸ್ 2ನ ಇಲ್ಲಿ ಬರ್ಕೋಬೇಕು. ಈ ಎಮ್ ಪವರ್ ಕೋಫಿಷಿಯಂಟ್ಸ್ಗಳನ್ನ ಇಲ್ಲಿ ಬರ್ಕೊಳ್ಳಿ. ಏನೇನು ಬರುತ್ತೆ ಬರ್ಕೋಬಿಡಿ. ಎಮ್ ಪವರ್ ಕೋಫಿಷಿಯಂಟ್ ಏನು? 1. ಇಲ್ಲಿ 4 ಬರ್ಕೊಳ್ಳಿ, ಇಲ್ಲಿ ಮೈನಸ್ 5 ಬರ್ಕೊಳ್ಳಿ, ಇಲ್ಲಿ ಮೈನಸ್ 36 ಬರ್ಕೊಳ್ಳಿ, ಆಮೇಲೆ ಮತ್ತೆ ಮೈನಸ್ 36 ಬರ್ಕೊಳ್ಳಿ. ಈಗ ಕೆಳಗಡೆ ಏನು ಮಾಡಿ, ಇಲ್ಲಿ 0 ಅಂತ ಬರೀರಿ. ಬರೆದ್ಬಿಟ್ಟು ಏನು ಮಾಡಿ, ಫಸ್ಟ್ ಇದನ್ನ ಆ್ಯಡ್ ಮಾಡಿ. 1 + 0, 1 + 0 ಅಂದರೆ 1 ಅಲ್ವಾ, ಬರ್ಕೊಳ್ಳಿ 1. ಆಮೇಲೆ ಈ ಮೈನಸ್ 2ನ ಫಸ್ಟು ಆ್ಯಡ್ ಮಾಡಬೇಕು. ಜ್ಞಾಪಕ ಇಟ್ಕೊಳ್ಳಿ, 0 ನಾವೇ ಬರ್ಕೋಬೇಕು. ಈ ಕೋಫಿಷಿಯಂಟ್ಸ್ನ ಇಲ್ಲಿ ಬರೆದಾಗ ಆರ್ಡ್ರನ್ನ ಮೇಂಟೈನ್ ಮಾಡಬೇಕು. ಫಸ್ಟ್ ಎಮ್ ಪವರ್ 4ದೇ ಇರಬೇಕು, ಆಮೇಲೆ ಎಮ್ ಕ್ಯೂಬ್ದೇ ಇರಬೇಕು, ಆಮೇಲೆ ಎಮ್ ಸ್ಕ್ವೇರ್ದೇ ಇರಬೇಕು, ಆಮೇಲೆ ಎಮ್ದೇ ಇರಬೇಕು, ಆಮೇಲೆ ಕಾನ್ಸ್ಟೆಂಟೇ ಇರಬೇಕು. ಅರ್ಥ ಆಗ್ತಿದೆಯಲ್ಲ? ಆರ್ಡ್ರ್ ಮಾತ್ರ ವೇರಿ. ಈಗ ಎಕ್ಸಾಂಪಲ್ ಎಮ್ ಕ್ಯೂಬ್ ಇಲ್ಲ ಅಂದ್ಕೊಳ್ಳಿ ಈ ಇಕ್ವೇಷನಲ್ಲಿ, ಅವಾಗ ಎಮ್ ಕ್ಯೂಬ್ ಜಾಗದಲ್ಲಿ ಕೋಫಿಷಿಯಂಟ್ ಜಾಗದಲ್ಲಿ 0 ಅಂತ ಬರಿಬೇಕು. ಅಂದರೆ ಆರ್ಡ್ರು ಚೇಂಜ್ ಮಾಡೋಂಗಿಲ್ಲ. ಗೊತ್ತಾಗ್ತಿದೆಯಲ್ವ? ಆಮೇಲೆ ಇಲ್ಲಿ 0 ಬರ್ಕೊಳ್ಳಿ, ಇದನ್ನ ಆ್ಯಡ್ ಮಾಡಿ. 1 + 0 1. ಇದನ್ನ ಇದಕ್ಕೆ ಮಲ್ಟಿಪ್ಲೈ ಮಾಡಿ. ಮೈನಸ್ 2 ಇಂಟು 1 ಎಷ್ಟು? ಮೈನಸ್ 2. ಇದನ್ನ ಮಲ್ಟಿಪ್ಲೈ ಮಾಡಿ ಇಲ್ಲಿ ಬರೀರಿ, ಇಲ್ಲಿ ಮೈನಸ್ 2. ಮತ್ತೆ ಆ್ಯಡ್ ಮಾಡಿ ಇದನ್ನ. 4 + ಮೈನಸ್ 2 ಬರುತ್ತೆ. ಇದನ್ನ ಮಲ್ಟಿಪ್ಲೈ ಮಾಡಿ. ಮೈನಸ್ 2 ಇಂಟು 2 ನೀವು ಡೈರೆಕ್ಟಾಗೇ ಮಾಡಿ, ಮೈನಸ್ 4. ಇದನ್ನ ಆ್ಯಡ್ ಮಾಡಿ. ಮೈನಸ್ 5 + ಮೈನಸ್ 4 ಮೈನಸ್ 9. ಇದನ್ನ ಮಲ್ಟಿಪ್ಲೈ ಮಾಡಿ. ಮೈನಸ್ 2 ಇಂಟು ಮೈನಸ್ 9 18. ಇದನ್ನ ಆ್ಯಡ್ ಮಾಡಿ. ಮೈನಸ್ 36 + 18 ಮೈನಸ್ 18. ಇದನ್ನ ಮಲ್ಟಿಪ್ಲೈ ಮಾಡಿ. ಮೈನಸ್ 2 ಇಂಟು ಮೈನಸ್ 18 36. ಈಗ ಮೈನಸ್ 36 + 36 ಅಂದರೆ 0. ಎಷ್ಟು ಬಂತು? 0. ನೋಡಿ, 0 ನಾವು ಇಲ್ಲಿ ಬರೀಬೇಕು. ಆನ್ಸರ್ 0 ಬಂದು ಎಂಡ್ ಆಗುತ್ತೆ. ಅರ್ಥ ಆಗ್ತಿದೆಯಲ್ವಾ? ಈಗ ನೆಕ್ಸ್ಟ್ ಏನು ಮಾಡಬೇಕಂದ್ರೆ, ಇದಾದಮೇಲೆ
ಇದನ್ನ ಎಮ್ ಕ್ಯೂಬ್ಗೆ ಮಲ್ಟಿಪ್ಲೈ ಮಾಡಬೇಕು. ಅರ್ಥ ಆಗ್ತಿದೆಯಲ್ವ? 1 ಇಂಟು ಎಮ್ ಕ್ಯೂಬ್ ಪ್ಲಸ್ 2 ಇಂಟು ಎಮ್ ಸ್ಕ್ವೇರ್ ಅಂದರೆ 2m². 1 ಇಂಟು ಎಮ್ ಕ್ಯೂಬ್ ಅಂದರೆ ಬರೀ ಎಮ್ ಕ್ಯೂಬ್ ಬರೆದ್ರೂ ನಡೆಯುತ್ತೆ, ಅಥವಾ 1 ಎಮ್ ಕ್ಯೂಬ್ ಬೇಕಾದರೂ ಬರ್ಕೋಬೋದು. 2 ಇಂಟು ಎಮ್², ಇದಕ್ಕೆ ಎಮ್ಗೆ 9m ಮೈನಸ್ 18 ಈಸ್ ಈಕ್ವಲ್ ಟು 0. ಮತ್ತು ಸೇಮು ಸ್ಕ್ವೇರ್ ಬರೋ ಗಂಟನೂ ಇನ್ಸ್ಪೆಕ್ಷನ್ ಮಾಡಬೇಕು. ಈಗ ಇದರಲ್ಲಿ ಟೈಪ್ ಮಾಡ್ಕೊಳ್ಳೋಣ. ಕ್ಯಾಲ್ಸಿಲಿ ಏನಂತ ಟೈಪ್ ಮಾಡ್ತೀರಾ? x³ ಪ್ಲಸ್ 2x² ಮೈನಸ್ 9x ಮೈನಸ್ 18 ಅಂತ ಟೈಪ್ ಮಾಡ್ಕೊಳ್ಳೋಣ. ನೋಡಿ, ಆಲ್ಫಾ ಕ್ಲೋಸ್ ಬ್ರ್ಯಾಕೆಟ್ ಪವರ್ 3 ಸೈಡಿಗೆ ಬನ್ನಿ, ಪ್ಲಸ್ 2 ಆಲ್ಫಾ ಕ್ಲೋಸ್ ಬ್ರ್ಯಾಕೆಟ್ ಪವರ್ 2 ಮೈನಸ್ 9 ಆಲ್ಫಾ ಕ್ಲೋಸ್ ಬ್ರ್ಯಾಕೆಟ್ ಮೈನಸ್ 18. ಕ್ಯಾಲ್ಕುಲೇಟ್. 0 ಬೇಕಿದ್ದು 0ಇಂದ ಬೇಕಾದರೂ ಸ್ಟಾರ್ಟ್ ಮಾಡಿ. 0ನೂ ರೂಟ್ ಅಲ್ಲ, 1 ರೂಟ್ ಅಲ್ಲ, ಮೈನಸ್ 1 ರೂಟ್ ಅಲ್ಲ, 2 ರೂಟ್ ಅಲ್ಲ, ಮೈನಸ್ 2 ರೂಟ್, ಎಗೇನ್ ಮೈನಸ್ 2. ಇಲ್ಲೇನು ಮಾಡಿ, m ಈಸ್ ಈಕ್ವಲ್ ಟು ಮೈನಸ್ 2 ಈಸ್ ಎ ರೂಟ್ ಬೈ ಇನ್ಸ್ಪೆಕ್ಷನ್ ಅಂತ ಬರೀರಿ. ಅಗೇನ್ m ಈಸ್ ಈಕ್ವಲ್ ಟು ಮೈನಸ್ 2 ಈಸ್ ಎ ರೂಟ್ ಬೈ ಇನ್ಸ್ಪೆಕ್ಷನ್. ಈಗ ನೋಡಿ, ಇದಾದ ತಕ್ಷಣ ನನಗೇನು ಮಾಡಬೇಕಂದ್ರೆ, ನಾವು ಈಗ ಮತ್ತೆ ಇದನ್ನ ಸೇಮ್ ಅದೇ ಥರ ಫಾಲೋ ಮಾಡಬೇಕು. ಇಲ್ಲಿ ನೋಡಿ, ಈ ಮೈನಸ್ 2ನ ಇಲ್ಲಿ ಬರ್ಕೋಬೇಕು, ಇದ್ರದ್ದು ಕೋಫಿಷಿಯಂಟ್ಸ್ ಒಳಗಡೆ ಬರ್ಕೋಬೇಕು. ನೋಡಿ, ಎಮ್ ಕ್ಯೂಬ್ದು ಕೋಫಿಷಿಯಂಟ್ ಏನು? 1, m² 2, ಎಮ್ದು ಮೈನಸ್ 9, ಆಮೇಲೆ ಮೈನಸ್ 18. ಆಮೇಲೆ ಏನು ಮಾಡಬೇಕು? ಇಲ್ಲಿ 0 ನಾವೇ ಬರ್ಕೋಬೇಕು. ಆಮೇಲೆ ಏನು ಮಾಡಬೇಕು? ಆ್ಯಡ್ ಮಾಡಬೇಕು ಮತ್ತು ಮಲ್ಟಿಪ್ಲೈ ಮಾಡಬೇಕು. ಫಸ್ಟ್ ಆ್ಯಡ್ ಮಾಡಬೇಕು. 1 + 0 AC ಹೊಡೀರಿ. 1 + 0 ಅಂದರೆ 1 ಅಲ್ವಾ? ಮೈನಸ್ 2 ಇಂಟು 1 ಮಾಡಿ. ಮೈನಸ್ 2 ಇಂಟು 1 ಅಂದರೆ ಮೈನಸ್ 2. ಆಮೇಲೆ ಆ್ಯಡ್ ಮಾಡಿ. ಇದು 2 ಪ್ಲಸ್ ಮೈನಸ್ 2 0. ಮೈನಸ್ 2 ಇಂಟು 0 ಇಂಟು ಮಾಡಿ. ಮೈನಸ್ 2 ಇಂಟು 0 ಅಂದರೆ 0. ಮೈನಸ್ 9 ಪ್ಲಸ್ 0, ಮೈನಸ್ 9 ಪ್ಲಸ್ 0 ಅಂದರೆ ಮೈನಸ್ 9. ಮತ್ತು ಮಲ್ಟಿಪ್ಲೈ ಮಾಡಿ. ಮೈನಸ್ ಇಂಟು ಮೈನಸ್, ಮೈನಸ್ 2 ಇಂಟು ಮೈನಸ್ 9 18 ಇಲ್ಲಿ ಬರೀರಿ. ಆಮೇಲೆ ಆ್ಯಡ್ ಮಾಡಿ. ಮೈನಸ್ 18 ಪ್ಲಸ್ 18 0. ನೋಡಿ, 0ಗೆ ಸ್ಟಾಪ್ ಮಾಡೋದು. 0ಇಂದ ಸ್ಟಾರ್ಟ್ ಮಾಡಿ, 0ಗೆ ಎಂಡ್ ಆಗುತ್ತೆ ಅದು. ಈಗೇನು ಮಾಡಿ, 1 ಇಂಟು m² ಅಂದರೆ m². ಈಗ ನೋಡಿ, ಎಮ್ ಕ್ಯೂಬಿಂದ ನಾವು m²ಗೆ ರೆಡ್ಯೂಸ್ ಮಾಡ್ಕೋಬೇಕು. ಅದಕ್ಕೆ ಇಲ್ಲಿ m²ನ ಮಲ್ಟಿಪ್ಲೈ ಮಾಡಬೇಕು. 0 ಇಂಟು m ಅಂದರೆ 0 ಬರೆಯೋದಕ್ಕೆ ಹೋಗಬೇಡಿ. ಮೈನಸ್ 9 ಇಂಟು 1 ಮಾಡ್ಕೋಬೇಕು. ಮೈನಸ್ 9 ಈಸ್ ಈಕ್ವಲ್ ಟು 0. ಅರ್ಥ ಆಗ್ತಿದೆಯಲ್ಲೋ? ಇದನ್ನ m²ಗೆ, ಇದನ್ನ mಗೆ, ಇದನ್ನ 1ಗೆ ಮಲ್ಟಿಪ್ಲೈ ಮಾಡಬೇಕು. ಈಗ m² ಮೈನಸ್ 9 ಈ ಕಡೆ ಬಂದರೆ ಪ್ಲಸ್ 9 ಆಗುತ್ತೆ. m ಈಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ರೂಟ್ 9 ಅಂತ ಬರ್ಕೋಬೇಕು. m ಈಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ರೂಟ್ 9 ಅಂದರೆ 3. ಅಂದರೆ m ಈಸ್ ಈಕ್ವಲ್ ಟು ಏನು? ಪ್ಲಸ್ 3 ಮೈನಸ್ 3. ದೇರ್ ಫೋರ್ ರೂಟ್ಸ್ ಆರ್ ಅಂತ ಬರೀರಿ. ಫಸ್ಟ್ ಏನು ರೂಟ್ಸು? ಫಸ್ಟಿಂದ ಬರೀಬೇಕು. ಫಸ್ಟ್ ರೂಟ್ ಯಾವುದು? ಮೈನಸ್ 2. ಸೆಕೆಂಡ್ ರೂಟ್ ಯಾವುದು? ಮೈನಸ್ 2. m ಈಸ್ ಈಕ್ವಲ್ ಟು ಮೈನಸ್ 2. ಆಮೇಲೆ ನೆಕ್ಸ್ಟ್ ರೂಟ್ಸ್ ಯಾವುದು? 3 ಮತ್ತು ಮೈನಸ್ 3. ನೋಡಿ, ಮೈನಸ್ 2 ಮೈನಸ್ 2 3 ಮೈನಸ್ 3. ನೋಡಿ, ಬೇಕಿದ್ರೆ ಮೇಲ್ಗಡೆ ಈಕ್ವೇಷನ್ಗೆ ಹೋಗ್ತೀನಿ ನಾನು. x³ x⁴ ಇದ್ದಿದ್ದಲ್ವಾ, ಹೋಗ್ಬಿಟ್ಟಿದೆ. ಅದನ್ನ ಇನ್ನೊಂದು ಸತಿ ಟೈಪ್ ಮಾಡಿಬಿಡ್ತೀನಿ. ನೋಡಿ, x⁴ ಆಲ್ಫಾ ಕ್ಲೋಸ್ ಬ್ರ್ಯಾಕೆಟ್ ಪವರ್ 4 ಪ್ಲಸ್ 4 ಆಲ್ಫಾ x³ ಮೈನಸ್ 5 ಆಲ್ಫಾ x² ಮೈನಸ್ 36. ಕ್ಯಾಲ್ಕುಲೇಟ್. ಈಗ d⁴ ಇದ್ದರೆ 4 ರೂಟ್ಸ್ ಬರುತ್ತೆ, d³ ಇದ್ದರೆ 3 ರೂಟ್ಸ್ ಬರುತ್ತೆ. ಆ ಥರ ಫಸ್ಟ್ ಎಕ್ಸಾಕ್ಟಲ್ಲಿ ಮೈನಸ್ 2 ಹಾಕಿ 0 ಬರುತ್ತೆ. ಕ್ವಶನ್ ಮತ್ತೆ ರಾಂಗ್ ಬರ್ಬಿಟ್ಟು. ಮೈನಸ್ 36x ಮೈನಸ್ 36. ನೋಡಿ, ಇದು 36 ಅಂತ ಇಲ್ಲಿಗೆ ಸ್ಟಾಪ್. ಇಲ್ಲಿ ಎಕ್ಸ್ ಹಾಕ್ಕೊಂಡಿರಲಿಲ್ಲ, ಅದಕ್ಕೆ. ಕ್ಯಾಲ್ಕುಲೇಟ್. ಮೈನಸ್ 2 ಹಾಕಿ 0 ಬರುತ್ತೆ, ಕರೆಕ್ಟ್ ಅಲ್ವಾ? ಮತ್ತೆ ಮೈನಸ್ 2 ಹಾಕಿದ್ರು 0ನೇ. 3ಗೆ ಹಾಕಿ, 3ಗೂ 0 ಬರುತ್ತೆ, ಮೈನಸ್ 3ಗೂ 0 ಬರುತ್ತೆ. ಗೊತ್ತಾಗ್ತಿದೆಯಲ್ವಾ? ಇದು ರೂಟ್ಸ್ ಅಂದರೆ ಯಾವ ಎಮ್ ವ್ಯಾಲ್ಯೂಗೆ ಈ ಆಕ್ಸಿಲರಿ ಈಕ್ವೇಷನ್ 0 ಬರುತ್ತೆ, ದಟ್ ಈಸ್ f ಆಫ್ m ಇದು f ಆಫ್ d ಇಂಟು y ಇದ್ದಂಗೆ. ಇದೇನಿದು?
ಇಲ್ಲಿ ರಫ್ ವರ್ಕು, ಇದು ಬರೆಯೋಕ್ಕೆ ಹೋಗಬೇಡಿ. ಇದು ಯಾವ ಥರ ಇದ್ದಂಗೆ ಎಫ್ ಆಫ್ ಡಿ ಇಂಟು ವೈ ಈಸ್ ಈಕ್ವಲ್ ಟು 0. ನಾವು ಆಕ್ಸಿಲರಿ ಈಕ್ವೇಷನ್ ಅಂದರೆ ಎಫ್ ಆಫ್ ಎಮ್ ಈಸ್ ಈಕ್ವಲ್ ಟು 0. ಗೊತ್ತಾಗ್ತಿದೆಯಲ್ವಾ? ಎಮ್ ವ್ಯಾಲ್ಯೂ ಏನು ಹಾಕಿದ್ರೆ ಎಫ್ ಆಫ್ ಎಮ್ 0 ಆಗುತ್ತೆ. ಆ ಎಮ್ ವ್ಯಾಲ್ಯೂಸ್ಗಳನ್ನ ನಾವು ರೂಟ್ ಅಂತ ಹೇಳ್ತೀವಿ. ಈಗ ನೋಡಿ, ಆಕ್ಸಿಲರಿ ಈಕ್ವೇಷನ್ ಅಂದರೆ ಎಫ್ ಆಫ್ ಎಮ್ ಈಸ್ ಈಕ್ವಲ್ ಟು 0 ಆ ಥರ. ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ಈಗ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ವೈನ ಬರಿಬೇಕು. ಇಲ್ಲಿ ರೈಟಲ್ಲಿ ನೋಡಿ 0 ಇದ್ದರೆ ನಾವು ಬರೀ ವೈ ಈಸ್ ಈಕ್ವಲ್ ಟು ಅಂತ ಬರಿಬೇಕು. ರೈಟಲ್ಲಿ ಏನಾದರೂ ಇ ಪವರ್ ಎಕ್ಸು ಸೈನ್ ಎಕ್ಸ್ ಆ ಥರ ಇದ್ದರೆ ವೈ ಸಿ ಅಂತ ಎರಡು ಬರುತ್ತೆ, ಕಾಂಪ್ಲಿಮೆಂಟ್ರಿ ಫಂಕ್ಷನ್ ಮತ್ತು ಪರ್ಟಿಕ್ಯುಲರ್ ಇಂಟೆಗ್ರಲ್ ಅಂತ. ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ಇಲ್ಲಿ ಬರೀ ಏನಿದೆ, ರೈಟಲ್ಲಿ 0 ಇದೆ, ಅದಕ್ಕೆ ನೋಡಿ ಇದನ್ನ ವೈ ಬರೆಯೋದು ಯಾವ ಥರ ಹೇಳ್ತೀನಿ. ಇಫ್ ಎಮ್ ಈಸ್ ಈಕ್ವಲ್ ಟು ಬರೀ ಎ ಇದ್ದರೆ ವೈ ಸಿ ಬರೆಯೋದು C1 e ಪವರ್ ಎ ಎಕ್ಸ್. ಈ ಫಾರ್ಮುಲಾ ಗೊತ್ತಿರಲಿ. ಇಫ್ ಎಮ್ ಈಸ್ ಈಕ್ವಲ್ ಟು ಎ ಕಾಮ ಎ ಇದ್ದರೆ ವೈ ಸಿ ಈಸ್ ಈಕ್ವಲ್ ಟು C1 ಪ್ಲಸ್ C2x, ಗೊತ್ತಾಗ್ತಿದೆಯಲ್ವಾ, ಇಂಟು ಇ ಪವರ್ ಎ ಎಕ್ಸ್. ಈ ಥರ ವೈ ಸಿ ಬರೀಬೇಕು. ಇಲ್ಲಿ ಏನಿದೆ ನೋಡಿ, ಇದೆರಡೂ ಸೇಮ್ ಇದೆಯಾ? ಎ ಕಾಮ ಎ, ಇದೆಲ್ಲ ರಫ್ ವರ್ಕು, ಬರೆಯೋಕ್ಕೆ ಹೋಗಬೇಡಿ. ಇದು ಬೇರೆ ಇದೆ, ಇದು ಬರೀ ಎ ಅಂತ ಬರೆಯೋ ಬದಲು ಎ ಆಲ್ರೆಡಿ ಯೂಸ್ ಮಾಡಿದ್ದೀರಾ, ಬಿ. ಇದು ಬೇರೆ ಇದೆ, ಸಿ. ಇಲ್ಲಿ ಎ ಕಾಮ ಎ ಎರಡು ಯಾಕೆ ಸೇಮ್ ಬರೆದಿದ್ದೀನಿ ಅಂದರೆ ಎರಡು ಸೇಮ್ ಇದೆ. ಈಗ ವೈ ಸಿ ಬರೆಯೋದು ಯಾವ ಥರ ನೋಡಿ. ವೈ ಸಿ ಈಸ್ ಈಕ್ವಲ್ ಟು ನೋಡಿ, ಎ ಕಾಮ ಎ ಇದ್ರೆ ಏನು, C1 ಪ್ಲಸ್ C2x ಇಂಟು ಇ ಪವರ್ ಎ ಎಕ್ಸ್. ಮತ್ತು ಈಗ ಬಿ ಇದ್ದರೆ ಎ ಕಾಮ ಎಗಾಯಿತು, ಬಿಗೆ ಈಗ ಎ ಇದ್ದರೆ C1 ಇ ಪವರ್ ಎ ಎಕ್ಸ್, ಅದೇ ಥರ ಬಿ ಇದ್ದರೆ C1 ಇ ಪವರ್ ಬಿ ಎಕ್ಸ್. ಇಲ್ಲಿ C1 ಬದಲು C3 ಯೂಸ್ ಮಾಡಿ, ಯಾಕೆಂದರೆ ಆಲ್ರೆಡಿ C1 C2 ಇದೆ. ಈಗ ಮತ್ತೆ ಸಿ ಇದೆ, ಸಿ ಇದ್ದರೆ ಸೇಮ್, ಎಮ್ ಈಸ್ ಈಕ್ವಲ್ ಟು ಸಿ ಇದ್ದರೆ ವೈ ಸಿ ಈಸ್ ಈಕ್ವಲ್ ಟು C1 ಇ ಪವರ್ ಸಿ ಎಕ್ಸ್. ಆ ಥರ ಗೊತ್ತಾಗ್ತಿದೆಯಲ್ಲ? ಜಾಸ್ತಿ ತಲೆ ಕೆಡಿಸ್ಕೊಬೇಡಿ. ಬೇರೆ ಬೇರೆ ಇದ್ದರೆ ಕಾನ್ಸ್ಟೆಂಟ್ ಇಂಟು ಇ ಪವರ್ ದಟ್ ನಂಬರ್ ಇಂಟು ಎಕ್ಸ್ ಅಷ್ಟೇ. ಇದು ರಫ್ ವರ್ಕು, ಇದೇನು ಬೇಕಾಗಿಲ್ಲ. ನಿಮಗೆ ಅರ್ಥ ಆಗ್ತಿದೆಯಲ್ವ? ಇಲ್ಲಿ ಬರೆಯೋಕ್ಕೆ ಹೆಲ್ಪ್ ಆಗುತ್ತೆ ಅದಿದ್ದರೆ. ದೇರ್ ಫೋರ್ ವೈ ಈಸ್ ಈಕ್ವಲ್ ಟು ನೋಡಿ, ಇದನ್ನ ಸೇರಿಸಿ ಬರ್ಕೊಳ್ಳಿ, C1 ಪ್ಲಸ್ C2x ಇಂಟು ಇ ಪವರ್ ಮೈನಸ್ 2x. ಯಾಕಂದರೆ ಎ ಕಾಮ ಎ ಇದೆ, ಅದಕ್ಕೆ C1 ಪ್ಲಸ್ C2x ಇ ಪವರ್ ಎ ಎಕ್ಸ್. ಇದು ಬರೀ ಎ ಇದೆ, ಅದಕ್ಕೆ ಸಿ ಇ ಪವರ್ ಎ ಎಕ್ಸ್ ಅಂದ್ಕೊಳ್ಳಿ. ಇಲ್ಲಿ C1 ಬದಲು C3 ಯೂಸ್ ಮಾಡಿ, ಯಾಕಂದರೆ C1 C2 ಆಲ್ರೆಡಿ ಆಗಿದೆ. ಇಲ್ಲಿ ಸಿ ಬೇರೆ ಬೇರೆ ಇದ್ದರೆ ಈ ಥರ, ಒಂದೇ ಇದ್ದರೆ ಸಿಂಗಲ್ 3 ಒಂದೇ ಇದ್ದರೆ ಸಿ ಇ ಪವರ್ 3x ಬರೆದ್ಬಿಟ್ಟು ಆರ್ಡ್ರನ್ನ ಮೇಂಟೈನ್ ಮಾಡ್ಕೊಳ್ಳಿ. C1 C2 ಆಗಿದೆ, C3 ಬರ್ಕೊಳ್ಳಿ. ಇದು ಸಿಂಗಲ್ ಆಗಿದೆ, ಸಿ ಇ ಪವರ್ ಮೈನಸ್ 3x ಬರೆದ್ಬಿಡಿ. ಮೊದಲು ಆರ್ಡ್ರನ್ನ ಮೇಂಟೈನ್ ಮಾಡಿ, 1 2 3 ಇದು 4 ಹಾಕ್ಕೊಳ್ಳಿ ಅಷ್ಟೇ. ಇದೇ ಫೈನಲ್ ಸೊಲ್ಯೂಷನ್. ತುಂಬ ಈಸಿ ಇದೆ, ಗೊತ್ತಾಗ್ತಿದೆಯಲ್ವಾ? ಈಗ ನೋಡಿ, ಇನ್ನೊಂದು ಸತಿ ಎಕ್ಸ್ಪ್ಲೈನ್ ಮಾಡಿಕೊಟ್ಬಿಡ್ತೀನಿ ಇದನ್ನ. ಫಸ್ಟ್ ಕ್ವಶನ್ ಏನಿದೆ ನೋಡಿ, ಸಾಲ್ವ್ ಡಿ ಪವರ್ 4 ಪ್ಲಸ್ 4d ಕ್ಯೂಬ್ ಮೈನಸ್ 5d ಸ್ಕ್ವೇರ್ ಮೈನಸ್ 36d ಮೈನಸ್ 36 ಇಂಟು ವೈ ಈಸ್ ಈಕ್ವಲ್ ಟು 0. ಫಸ್ಟ್ ಈ ಈಕ್ವೇಷನ್ನ ಬರ್ಕೊಳ್ಳಿ. ಆಕ್ಸಿಲರಿ ಈಕ್ವೇಷನ್ ಈಸ್ ಅಂತ ಬರೋದು. ಇದು ಎಫ್ ಆಫ್ ಡಿ ಇಂಟು ವೈ ಈಸ್ ಈಕ್ವಲ್ ಟು 0 ಫಾರ್ಮಲ್ಲಿದೆ. ಆಕ್ಸಿಲರಿ ಈಕ್ವೇಷನ್ಗೆ ಫಾರ್ಮುಲಾ ಎಫ್ ಆಫ್ ಎಮ್ ಈಸ್ ಈಕ್ವಲ್ ಟು 0 ಅಂದರೆ ಡಿ ಬದಲು ಎಮ್ ಹಾಕ್ಬಿಟ್ಟು ಈಕ್ವಲ್ ಟು 0 ಮಾಡಬೇಕು. ಅಂದರೆ ಎಮ್ ಪವರ್ 4 ಪ್ಲಸ್ 4m ಕ್ಯೂಬ್ ಮೈನಸ್ 5m ಸ್ಕ್ವೇರ್ ಮೈನಸ್ 36m ಮೈನಸ್ 36 ಈಸ್ ಈಕ್ವಲ್ ಟು 0. ಆಮೇಲೆ ಇದನ್ನ ಕ್ಯಾಲ್ಸಿಲಿ ಟೈಪ್ ಮಾಡ್ಕೊಳ್ಳಿ. ಏನಂತ ಟೈಪ್ ಮಾಡ್ತೀರಾ, ಕ್ಲಿಯರ್ ಮಾಡ್ಕೊಳ್ಳಿ ಕ್ಯಾಲ್ಸಿನ. ಶಿಫ್ಟ್ ಟು 9 3 ಈಕ್ವಲ್ಲು ಇದನ್ನ ಟೈಪ್ ಮಾಡಿ. ಆಲ್ಫಾ ಕ್ಲೋಸ್ ಬ್ರ್ಯಾಕೆಟ್ ಪವರ್ 4 ಪ್ಲಸ್ 4 ಆಲ್ಫಾ ಕ್ಲೋಸ್ ಬ್ರ್ಯಾಕೆಟ್ ಪವರ್ 3 ಮೈನಸ್ 5 ಆಲ್ಫಾ ಕ್ಲೋಸ್ ಬ್ರ್ಯಾಕೆಟ್ ಸ್ಕ್ವೇರ್ ಮೈನಸ್ 36x ಮೈನಸ್ 36. ಕ್ಯಾಲ್ಕುಲೇಟ್. ಎಕ್ಸ್ ಬದಲು ಎಮ್ ಬದಲು ಎಕ್ಸ್ ಹಾಕ್ಕೊಳ್ಳಿ. ಎಕ್ಸ್ ಯಾವ ವ್ಯಾಲ್ಯೂಗೆ ಆನ್ಸರ್ 0 ಬರುತ್ತೆ ಅದನ್ನ ನಾವು ರೂಟ್ ಅಂತ ಹೇಳ್ತೀವಿ. ಕ್ಯಾಲ್ಸಿಲಿ ಎಮ್ ಬದಲು ಎಕ್ಸ್ ಅಂತ ಮಾಡ್ಕೋಬೇಕಷ್ಟೆ. ಫಸ್ಟು 0 ಹಾಕಿ 0 ಬರ್ತಾಯಿಲ್ಲ, 1 ಹಾಕಿ 0 ಬರ್ತಾಯಿಲ್ಲ, ಮೈನಸ್ 1 ಹಾಕಿ ಈ ಥರ 0 1 ಮೈನಸ್ 1. ಆಮೇಲೆ 2ಗೆ ಬನ್ನಿ, 2ಗೂ 0 ಬರ್ತಾಯಿಲ್ಲ, ಮೈನಸ್ 2 ಹಾಕಿ 0 ಬರ್ತಾಯಿದೆ. ದೇರ್ ಫೋರ್ ಎಮ್ ಈಸ್ ಈಕ್ವಲ್ ಟು ಮೈನಸ್ 2 ಈಸ್ ಎ ರೂಟ್ ಬೈ ಇನ್ಸ್ಪೆಕ್ಷನ್ ಅಂತ ಬರ್ಕೋಬೇಕು. ನೆಕ್ಸ್ಟು ಸಿಂಥೆಟಿಕ್ ಡಿವಿಷನ್ ಮಾಡಬೇಕು. ಫಸ್ಟು ಎಮ್ ಪವರ್ 4ದು ಕೋಫಿಷೆಂಟು, ಎಮ್ ಕ್ಯೂಬ್ದು ಕೋಫಿಷೆಂಟು, ಎಮ್ ಸ್ಕ್ವೇರ್ದು ಕೋಫಿಷೆಂಟು, ಎಮ್ದು ಕೋಫಿಷೆಂಟು, ಆಮೇಲೆ ಕಾನ್ಸ್ಟೆಂಟ್ ಬರ್ಕೋಬೇಕು. ಕೆಳಗಡೆ 0 ಬರ್ಕೋಬೇಕು. ಇದನ್ನ ಆ್ಯಡ್ ಮಾಡಬೇಕು. ಫಸ್ಟು 1 ಪ್ಲಸ್ 0 ಮಾಡಬೇಕು, 1 ಬರುತ್ತೆ.
1 ಬರ್ಕೋಬೇಕು. -2 ಇಂಟು 1 ಮಾಡಿ ಇಲ್ಲಿ ಬರೀಬೇಕು. ಆಮೇಲೆ ಮತ್ತೆ ಆ್ಯಡ್ ಮಾಡಬೇಕು, ಇದು ಬರುತ್ತೆ. ಇದನ್ನ ಮಲ್ಟಿಪ್ಲೈ ಮಾಡಿ ಇಲ್ಲಿ ಬರೀಬೇಕು, ಆ್ಯಡ್ ಮಾಡಬೇಕು, ಇದು ಬರುತ್ತೆ. ಇದನ್ನ ಮಲ್ಟಿಪ್ಲೈ ಮಾಡಿ ಇಲ್ಲಿ ಬರಬೇಕು, ಇದನ್ನ ಆ್ಯಡ್ ಮಾಡಬೇಕು, ಇದು ಬರುತ್ತೆ. ಇದನ್ನ ಮಲ್ಟಿಪ್ಲೈ ಮಾಡಿ ಇಲ್ಲಿ ಬರ್ಕೋಬೇಕು, ಇದನ್ನ ಆ್ಯಡ್ ಮಾಡಬೇಕು, ಇದು ಬರುತ್ತೆ. ನೋಡಿ 0 ನಾವು ಬರ್ಕೋಬೇಕು. 0ಇಂದ ಆನ್ಸರ್ 0 ಬಂದು ಎಂಡ್ ಆಗುತ್ತೆ. ಆಮೇಲೆ ಏನು ಮಾಡಬೇಕು, ಇದನ್ನ 1ನ m⁴ಇಂದ ನಾವು m³ ರೆಡ್ಯೂಸ್ ಮಾಡಬೇಕು. ಇದನ್ನ m³ ಮಲ್ಟಿಪ್ಲೈ ಮಾಡಿ 1 ಇಂಟು m³ ಇದನ್ನ m²ಗೆ 2m² -9m ಮೈನಸ್ ಇದನ್ನ 1ಗೆ -18 ಇಂಟು 1 -18. ಈಗ ಕ್ಯೂಬಿಂದ ಸ್ಕ್ವೇರ್ಗೆ ರೆಡ್ಯೂಸ್ ಮಾಡೋಕ್ಕೆ ಮತ್ತೆ ಸಿಂಥೆಟಿಕ್ ಡಿವಿಷನ್ ಮಾಡಬೇಕು. ಫಸ್ಟ್ ಏನು ಮಾಡಬೇಕು, ಇನ್ಸ್ಪೆಕ್ಷನ್ ಮಾಡಬೇಕು. ಯಾವ ಥರ ಅಂದರೆ ಇದನ್ನ ಟೈಪ್ ಮಾಡ್ಕೋಬೇಕು. ಸಿಮಿಲರು ಆಲ್ಫಾ ಕ್ಲೋಸ್ ಬ್ರಾಕೆಟ್ ಪವರ್ 3 + 2 ಆಲ್ಫಾ ಕ್ಲೋಸ್ ಬ್ರಾಕೆಟ್ ಪವರ್ 2 -9 ಆಲ್ಫಾ ಕ್ಲೋಸ್ ಬ್ರಾಕೆಟ್ -18. ಕ್ಯಾಲ್ಕುಲೇಟ್. ಎಕ್ಸ್ ಜಾಗದಲ್ಲಿ 0 ಹಾಕಿ 0 ಬರ್ತಾ ಇಲ್ಲ, 1 ಹಾಕಿ 0 ಬರ್ತಾ ಇಲ್ಲ, -1 ಹಾಕಿ 0 ಬರ್ತಾ ಇಲ್ಲ, 2 ಹಾಕಿ 0 ಬರ್ತಾ ಇಲ್ಲ, -2 ಹಾಕಿ 0 ಬರ್ತಾ ಇದೆ. ಸ್ಟಾಪ್ ಮಾಡಿ. m = -2 ಈಸ್ ಎ ರೂಟ್ ಬೈ ಇನ್ಸ್ಪೆಕ್ಷನ್ ಅಂತ ಹೇಳಿ. ಆಮೇಲೆ ಇನ್ನು ಸೇಮ್ ಅದೇ ಥರ ಈ -2ನ ಇಲ್ಲಿಗೆ ಶಿಫ್ಟ್ ಮಾಡಿ, ಇದ್ರದ್ದು ಕೋಫ್ಷಂಟ್ನ ಇದು ಬರೀರಿ. 1 m³ ಕೋಫ್ಷಂಟ್ 1, ಇದು 2 -9 -18 0 ಬರ್ಕೊಳ್ಳಿ. ಫಸ್ಟ್ ಆ್ಯಡ್ ಮಾಡಿ 1 ಬರುತ್ತೆ. -2ಇಂದ ಮಲ್ಟಿಪ್ಲೈ ಮಾಡಿ -2 ಬರುತ್ತೆ. ಆ್ಯಡ್ ಮಾಡಿ ಮತ್ತೆ ಮಲ್ಟಿಪ್ಲೈ ಮಾಡಿ, ಆ್ಯಡ್ ಮಾಡಿ ಮತ್ತೆ ಮಲ್ಟಿಪ್ಲೈ ಮಾಡಿ ಬರೀರಿ. ಆಮೇಲೆ ಇದನ್ನ 1 ಇಂಟು m² ಮಲ್ಟಿಪ್ಲೈ ಮಾಡಿ, ಇದನ್ನ mಗೆ 0 ಇಂಟು m ಅಂದರೆ 0 ಬರೆಯೋಕ್ಕೆ ಹೋಗಬೇಡಿ. -9 ಇಂಟು 1ಗೆ ಮಲ್ಟಿಪ್ಲೈ ಮಾಡಿ -9. ಆಮೇಲೆ -9 ಈ ಕಡೆ ಬಂದರೆ +9 ಆಗುತ್ತೆ. ಆಮೇಲೆ m = ±√9 ಆಗುತ್ತೆ. √9 is 3 ±3 ಅಂದರೆ 3, ರೂಟ್ಸ್ ಆರ್ 2 ರೂಟ್ಸು -2 -2 ಇದೆ. ಇದೊಂದು ಬರ್ಕೋಬೇಕು. ಆಮೇಲೆ ಇದೆರಡು 3 -3. ಈಗ ನೋಡಿ m1 ಬರೀ ಸಿಂಗಲ್ ಇದ್ದರೆ y⁴ ಆಗುತ್ತೆ. ಡಬಲ್ ಸೇಮ್ ಇದ್ದರೆ ರಿಪೀಟ್ ಆದರೆ ಇದಕ್ಕೆ ರಿಯಲ್ ಆ್ಯಂಡ್ ರಿಪೀಟ್ ಅಂತ ಹೇಳ್ತೀವಿ. c1 + c2x e⁴ax. ಇಲ್ಲೇನಾಗಿದೆ ನೋಡಿ, ಇದು ರಿಪೀಟ್ ಆಗಿದೆ. ಅದಕ್ಕೆ c1 + c2x e⁴ax ಎ ಇದ್ದರೆ, ಸಿಂಗಲ್ ಇದ್ದರೆ c⁴bx. c3 ಯಾಕಂದರೆ ಆರ್ಡ್ರ್ ಮೇಂಟೈನ್ ಮಾಡೋಕ್ಕೆ. ಪ್ಲಸ್ ಇಲ್ಲಿ c ಇದ್ದರೆ e⁴cx. c4 ಯಾಕಂದರೆ ಆರ್ಡರ್ ಮೇಂಟೈನ್ ಮಾಡೋಕ್ಕೆ. ತಲೆ ಕೆಡ್ಸ್ಕೊಬೇಡಿ, ಇದು ಬರೀ ರಫ್ ವರ್ಕು. ಇದನ್ನ ಬರೀಬೇಕು. y = ಇದು ಸೇಮ್ ಇರೋದ್ರಿಂದ c1 + c2x e⁻−2x. ಸಿಂಗಲ್ ಇರೋದ್ರಿಂದ c⁴3x. ಸಿಂಗಲ್ ಇರೋದ್ರಿಂದ c⁻−3x. ಇಲ್ಲಿ c3 c4 ಯಾಕೆ ಬರೀಬೇಕು ಅಂದರೆ c1 c2 ಇದೆ, ಅದು ಆರ್ಡ್ರನ್ನ ಮೇಂಟೈನ್ ಮಾಡೋಕ್ಕಷ್ಟೇ. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.